ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಾಳೆ ಸಂಜೆಯಿಂದ ಮೋದಿ ಸರ್ಕಾರದ 3ನೇ ಅಧ್ಯಾಯ ಆರಂಭವಾಗಲಿದೆ. ನರೇಂದ್ರ ಮೋದಿ ತ್ರಿವಿಕ್ರಮನಂತೆ ಪ್ರಧಾನಿ ಹುದ್ದೆಗೆ ಏರಲು ಕೌಂಟ್ಡೌನ್ ಶುರುವಾಗಿದೆ. ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ವಿದೇಶದ ಗಣ್ಯರು ಮೋದಿ ಯುಗಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ಹಂಗಿನ ಸರ್ಕಾರದಲ್ಲಿ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ನಾಳೆ ಮೋದಿ ಜೊತೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಕ್ಯಾಬಿನೆಟ್ ಫೈಟ್ ಹಿನ್ನೆಲೆ ಕೇಸರಿ ಸೇನೆ 2 ಹಂತದಲ್ಲಿ ಸಂಪುಟ ರಚನೆ ಪ್ಲಾನ್ ಮಾಡಿದೆ. ರಾಜ್ಯದ ಯಾರಿಗೆಲ್ಲ ಮಂತ್ರಿ ಪಟ್ಟ ಸಿಗಲಿದೆ ಎಂಬ ಕೌತುಕ ಹೆಚ್ಚಾಗಿದೆ. ಅಶ್ಲೀಲ ವಿಡಿಯೋ ಆರೋಪದಡಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿ ಸೇರಿದ್ದಾರೆ. 43 ದಿನಗಳ ಬಳಿಕ ಸ್ಥಳ ಮಹಜರಿಗಾಗಿ ಹಾಸನಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹೊಳೆನರಸೀಪುರದ ನಿವಾಸದಲ್ಲಿ ಸ್ಪಾಟ್ ವೆರಿಫಿಕೇಶನ್ ಆಗಿದೆ. ಈ ಮಧ್ಯೆ ನಿನ್ನೆ ಒಂದೇ ಕಚೇರಿಯಲ್ಲಿದ್ದರೂ ತಾಯಿ ಮಗ ಭೇಟಿಗೆ ಅವಕಾಶ ಸಿಗದಾಗಿದೆ. ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ವರುಣನ ಆಗಮನದಿಂದ ಹಲವು ಜಿಲ್ಲೆಗಳಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಬಳ್ಳಾರಿಯಲ್ಲಿ ಭಾರೀ ಮಳೆಗೆ ಮನೆಯ ಗೋಡೆಗಳೇ ಕುಸಿದು ಹೋಗಿದೆ. ಗೋಕರ್ಣ ಮಹಾಬಲೇಶ್ವರ ಗರ್ಭಗುಡಿಗೆ ಮಳೆ ನೀರು ನುಗ್ಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.